ನನ್ನ ಪಾಪುಗೆ ನಾನು ಯಾವಾಗಿಂದ ಸೆರ್ಲಾಕ್ ಸ್ಟಾರ್ಟ್ ಮಾಡಿದೆ ಅಂತ 5 ಕಂಪ್ಲೀಟ್ ಆಗಿ 6 ಮಂತ್ಸಿಂದ ನಾನು ಸೆರ್ಲಾಕ್ ಸ್ಟಾರ್ಟ್ ಮಾಡಿದೆ. 7 ಮಂತಿಂದನೇ ರಾಗಿ ಸರಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೈಟ್ ಟೈಮ್ ತಿನ್ಸಿದ್ರೆ ಮಕ್ಕಳಿಗೆ ಒಳ್ಳೇದು, ಯಾಕಂದರೆ ಚೆನ್ನಾಗಿ ನಿದ್ರೆ ಮಾಡ್ತೇವೆ ನೈಟ್ ಟೈಮ್. ರಾಗಿ ಸರಿ ಹೇಳಿದ್ನಲ್ಲ, ಹೋಮ್ ಮೇಡ್ ಮನೇಲಿ ಪ್ರಿಪೇರ್ ಮಾಡ್ತಿದ್ರು ನಮ್ಮಮ್ಮ. ಅಲ್ಲಿಗೆ ಒಂದು 9-10 ಐಟಮ್ಸ್ ಹಾಕ್ತಿದ್ರು ನಮ್ಮಮ್ಮ. ಸೊ ಫ್ರೆಂಡ್ಸ್, ರಾಗಿ ಸರಿನ ನೀವು 2 ಇಯರ್ಸ್ 3 ಇಯರ್ಸ್ ಒಂದು 5 ಇಯರ್ಸ್ ತನಕ ತಿನ್ನಿಸ್ಬೋದು. ಆಮೇಲೆ ನನ್ನ ಪಾಪು ತುಂಬ ಚೆನ್ನಾಗಿತ್ತು, ಅಂದರೆ ಚಬ್ಬಿ ಚಬ್ಬಿ ಥರ ಕೆನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರ? ಎಲ್ಲ ಚೆನ್ನಾಗಿದ್ದೀರ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ಮಾರ್ನಿಂಗ್ ಟೈಮ್ ಬಂದು ಒಂದು 11 o'clock ಆಗಿದೆ. ಸೊ ಮನೆ ಕೆಲಸ ಎಲ್ಲ ಮುಗೀತು, ತಿಂಡಿ ಮಾಡಿ ಪಾಪುದು ಎಲ್ಲ ಕೆಲಸ ಮುಗೀತು, ಅವಳಿಗೂ ತಿಂಡಿ ಮಾಡಿಸಿ ನೆಕ್ಸ್ಟ್ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಎಲ್ಲ ಕೆಲಸ ಮುಗೀತು. ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಅನ್ನ ಮಾಡಬೇಕು. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ನಾನು ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಇವಾಗ ನನ್ನ ಪಾಪುಗೆ ಬಂದು 2 ಇಯರ್ಸ್ ಮೇಲೆ 8 ಮಂತ್ಸ್, 2 ವರ್ಷದ ಮೇಲೆ 8 ತಿಂಗಳು. ಸೊ ನಾನು 1 ಇಯರ್ ಒಳಗಡೆ, ಅಂದರೆ ಸೆರ್ಲಾಕ್ನ ಯಾವಾಗ ಸ್ಟಾರ್ಟ್ ಮಾಡಿದೆ, ಅವಳು ಬೇಬಿ ಆಗಿದ್ದಾಗ. ನನ್ನ ಪಾಪುಗೆ ನಾನು ಯಾವಾಗಿಂದ ಸೆರ್ಲಾಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ, ಇವಳಿಗೆ ಇವಾಗ 2 ಇಯರ್ಸ್ ಮೇಲೆ 8 ಮಂತ್ಸ್ ರನ್ನಿಂಗು. ಸೊ ನಾನು ಇವಳು ಬೇಬಿ ಆಗಿದ್ದಾಗ ಇವಳಿಗೆ 5 ಕಂಪ್ಲೀಟ್ ಆಗಿ 6 ಮಂತ್ಸಿಂದ ನಾನು ಸೆರ್ಲಾಕ್ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 5 ರನ್ನಿಂಗಲ್ಲೂ ಒಬ್ಬೊಬ್ಬರು ಸ್ಟಾರ್ಟ್ ಮಾಡ್ತಾರೆ ಸೆರ್ಲಾಕ್ನ, ಬಟ್ ನಾನು 5 ಕಂಪ್ಲೀಟ್ ಆಯಿತು, 6 ರನ್ನಿಂಗಲ್ಲಿ ಇವಳಿಗೆ ಸೆರ್ಲಾಕ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟು ರೈಸ್ ಬರುತ್ತೆ, ಫಸ್ಟ್ ಸೆರ್ಲಾಕ್ ಫಸ್ಟು ಸ್ಟಾರ್ಟಿಂಗ್ ಅಲ್ವಾ, ಸೊ ರೈಸ್ ಬರುತ್ತೆ. ನೆಕ್ಸ್ಟ್ ಫ್ರೂಟ್ಸ್ ಮತ್ತು ಗೋಧಿ, ಸ್ಟ್ರಾಬೆರಿ, ತುಂಬ ಫ್ಲೇವರ್ಗಳಿದೆ. ಮಂತ್ಲಿ ಚೇಂಜ್ ವೆರೈಟೀಸ್ ಇರುತ್ತೆ. ಸೊ ನಾವು ಮಂತ್ಲಿ ಅಂದರೆ ಇವಳಿಗೆ ಒಂದು ಸೆರ್ಲಾಕ್ 1.5 ಮಂತ್ ಬರ್ತಿತ್ತು. ಮಂತ್ಲಿ ಅಲ್ಲದೆ 2 ಮಂತ್ಸ್ಗೊಂದೊಂದು ತಿನ್ನಿಸ್ತಿದ್ದು. ಸೊ ಇವಳಿಗೆ ಮಾರ್ನಿಂಗ್ 9:30 10 ಆವಾಗ ಒಂದ್ಸರಿ, ಅಂದರೆ 6 ಮಂತ್ಸಲ್ಲಿ ಆವಾಗ ಮಾರ್ನಿಂಗ್ ಒಂದು 9:30 10 o'clockಗೆ ತಿನ್ನಿಸ್ತಿದ್ದು. ಫಸ್ಟ್ ಫೀಡ್ ಮಾಡಿಸ್ಬಿಡ್ತಿದ್ನಲ್ಲ. ಸೊ ಹಾಗಾಗಿ ಮಂತ್ಲಿ ಒಂದೊಂದು ಟೈಪ್ಸ್ ಬರುತ್ತೆ ಅದರಲ್ಲಿ ಸೆರ್ಲಾಕಲ್ಲಿ. ಸೊ ನಾನು ಇವಳಿಗೆ 6 ಮಂತಿಂದ ಸ್ಟಾರ್ಟ್ ಮಾಡಿದ್ದು. 1 ಇಯರ್ ಮೇಲೆ ಒಂದು 2-3 ಮಂತ್ಸ್ ತನಕ ತಿನ್ನಿಸಿದ್ದು. ಆಮೇಲೆ ಇವಳಿಗೆ ತಿನ್ಸೋಕೆ ಹೋಗಲಿಲ್ಲ, ಯಾಕಂದರೆ ರಾಗಿ ಸರಿ. ಫ್ರೆಂಡ್ಸ್, ಇನ್ನೊಂದು ಜೊತೆಗೆ ನಾನು 7 ಮಂತಿಂದನೇ ರಾಗಿ ಸರಿ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂದರೆ ಇವಳಿಗೆ ಬೆಳಗ್ಗೆ ಸೆರ್ಲಾಕ್ ಕೊಡ್ತಿದ್ದಲ್ಲ, ಮಧ್ಯಾಹ್ನನೂ ಸೆರ್ಲಾಕ್ ಕೊಡ್ತಿದ್ದು, ಮತ್ತು ನೈಟು ಒನ್ಸ್ ನಾವು ರಾಗಿ ಸರಿ ಮಾಡ್ತಿದ್ವಿ. ಅಮ್ಮನೇ ರೆಡಿ ಮಾಡ್ತಿದ್ರು ಎಲ್ಲನೂ. ಅಲ್ಲಿಗೆ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ರಾಗಿ ಸರಿಗೆ ಏನೇನು ಐಟಮ್ಸ್ನ ಯೂಸ್ ಮಾಡಿ ಹೋಮ್ ಮೇಡ್, ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಅಮ್ಮನೂ ಮಾಡ್ತಿದ್ರು. ಅಮ್ಮನೂ ಮಾಡಿ ನೈಟ್ ಟೈಮ್ ಇವಳಿಗೆ ತಿನ್ನಿಸ್ತಿದ್ದು. ಅಂದರೆ ನೈಟ್ ಟೈಮ್ ತಿನ್ನಿಸಿದ್ರೆ ಮಕ್ಕಳಿಗೆ ಒಳ್ಳೇದು, ಯಾಕಂದರೆ ಚೆನ್ನಾಗಿ ನಿದ್ರೆ ಮಾಡ್ತೇವೆ ನೈಟ್ ಟೈಮ್. ಅಂದರೆ ಹೊಟ್ಟೆ ಏನು ಮಂದ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನೈಟ್ ಟೈಮ್ ನಾವು ತಿನ್ನಿಸ್ತಿದ್ವಿ. ಎಲ್ಲಿ ತನಕ ಅಂದರೆ 1 ಇಯರ್ ತನಕ ನೈಟ್ ಟೈಮ್ ತಿನ್ನಿಸ್ತಿದ್ವಿ. ನಾವು ಅನ್ನ ರೂಢಿ ಮಾಡೋ ತನಕ, ಅಭ್ಯಾಸ ಮಾಡೋ ತನಕ. ಅಂದರೆ ನಾವು ಇವಳಿಗೆ ಮಾರ್ನಿಂಗ್ ಬೆಳಿಗ್ಗೆ ನಾವು ಸೆರ್ಲಾಕ್ ಕೊಟ್ಟರೆ ಮಧ್ಯಾಹ್ನ ಅನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ ಅಂದರೆ 9 ಮಂತ್ಸಿಂದ. ಇವಳದು ನಾಮಕರಣ ಎಲ್ಲ ಆಯ್ತಲ್ಲ, ಆವಾಗಿಂದ ನಾವು ನಾಮಕರಣ ಅದೊಂದು 2-3 ಡೇಸ್ಗೆ ನಾವು ಬೆಳಿಗ್ಗೆ ಸೆರ್ಲಾಕ್ ಕೊಟ್ಟರೆ ಮಧ್ಯಾಹ್ನ ನಾವು ಅನ್ನ ಕೊಡ್ತಿದ್ವಿ. ಅನ್ನಕ್ಕೆ ಸ್ವಲ್ಪ ತುಪ್ಪ, ಒಂದು ಚಿಟಿಕೆ ಅಷ್ಟು ಉಪ್ಪು. ಅಂದರೆ ಬರೀ ತುಪ್ಪ ಹಾಕಿದ್ರೆ ಮಕ್ಕಳು ತಿನ್ನೋಕ್ಕಾಗೋದಿಲ್ವಲ್ಲ, ಟೇಸ್ಟ್ ಬೇಕಲ್ಲ ಸ್ವಲ್ಪ, ಅಂದರೆ ಸಪ್ಪೆ ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅನ್ನನ ನಾವು ಏನಂದರೆ ಸ್ಮ್ಯಾಶ್ ಮಾಡ್ಕೊತಿದ್ವಿ. ಹಾಗೆ ಅಗಳಿದ್ರೆ ಪಾಪುಗಳಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡು, ಅಂದರೆ ನಾವು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊತಿದ್ದೆ. ಮಾಡಿಬಿಟ್ಟು ಅಲ್ಲಿಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲೇ ನೀರು ಇಟ್ಕೊಂಡು, ಅಂದರೆ ಸ್ಪೂನಲ್ಲೇ ತಿನ್ನಿಸ್ತಿದ್ದು ನಾನು. ಪಕ್ಕದಲ್ಲೇ ನೀರು ಇಟ್ಕೊತಿದ್ದೆ, ಅಂದರೆ ಸಡನ್ನಾಗಿ ನುಂಗೋಕ್ಕಾಗೋದಿಲ್ವಲ್ಲ. ಒಂದು ಸ್ಪೂನ್, ಅಂದರೆ ಒಂದು ಸ್ಮಾಲ್ ಸ್ಪೂನ್ ಬರುತ್ತೆ ಪಾಪುದು, ಅದನ್ನು ತೊಗೊಂಡಿದ್ವಿ 2. ಒಂದರಲ್ಲಿ ಒಂದು ಸ್ವಲ್ಪ ಅನ್ನ ತಿನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ತಿದ್ದೆ, ಯಾಕಂದರೆ ನುಂಗೋಕ್ಕೆ ಅದೇ ತಾನೇ ಫಸ್ಟ್ ಅಲ್ವಾ, ನುಂಗೋದಕ್ಕೆ ಬರಲ್ಲ. ಸೊ ಹಾಗಾಗಿ ನೀರನ್ನು ಪಕ್ಕದಲ್ಲೇ ಇಟ್ಕೊಂಡು ಕುಡಿಸ್ಕೊಂಡು ತಿನ್ನಿಸ್ತಿದ್ದೆ.
ಮಧ್ಯಾಹ್ನ ಅನ್ನ ತಿನ್ನಿಸಿದ್ಲೆ ನೈಟ್ ಮಾಮೂಲಿ ರಾಗಿ ಸರಿ ಹೇಳಿದ್ನಲ್ಲ ಮನೇಲಿ ಪ್ರಿಪೇರ್ ಮಾಡ್ತಿದ್ರು ನಮ್ಮಮ್ಮ. ಅಲ್ಲಿಗೆ ಒಂದು 9-10 ಐಟಮ್ಸ್ ಹಾಕ್ತಿದ್ರು ನಮ್ಮಮ್ಮ. 2 ಇಯರ್ಸ್ ಮೇಲಾಯಿತು, 3 ಇಯರ್ಸ್ ಹತ್ತಿರ ಆಗಿದೆ. 3 ಇಯರ್ಸು ಕಂಪ್ಲೀಟ್ ಆಗುತ್ತೆ ಇನ್ನೊಂದು 4 ಮಂತ್ಸು. ಸೊ ಈ ಥರ ನಾವು ನಮ್ಮ ಪಾಪುಗೆ ಕೊಡ್ತಿದ್ದಿದ್ದು. ಸೊ ಫ್ರೆಂಡ್ಸ್, ರಾಗಿ ಸರಿನ ನೀವು 2 ಇಯರ್ಸ್ 3 ಇಯರ್ಸ್ ಒಂದು 5 ಇಯರ್ಸ್ ತನಕನೂ ತಿನ್ನಿಸ್ಬೋದು. ಬಟ್ ನನ್ನ ಪಾಪು 1.5 ಇಯರ್ಸ್ ಅಷ್ಟೇ ತಿಂದಿದ್ದು. ಸೆರ್ಲ್ಯಾಕ್ನ ನಾನು ಅದೇ ಹೇಳಿದ್ನಲ್ಲ 1 ಇಯರ್ ಮೇಲೆ 2 ಮಂತ್ಸ್ 3 ಮಂತ್ಸ್ ಅಷ್ಟೇ ತಿಂದಿದ್ದು. ರಾಗಿ ಸರಿ ಮಾತ್ರ ನಾನು ಒಂದು 3 ಇಯರ್ಸ್ ತಿನ್ಸೋಣ ಅಂತ ಅಂದ್ಕೊಂಡೆ. ಬಟ್ ಇವಳು ತಿನ್ನಲಿಲ್ಲ, ವಾಕುಡಿಕೆ ಥರ ಮಾಡ್ತಿದ್ಲು. ಸೊ ಹಾಗಾಗಿ ಇವಳನ್ನೆಲ್ಲ 1.5 ಇಯರ್ ಆದಮೇಲೆ ಅವಳು ಕಂಪ್ಲೀಟಾಗಿ ರಾಗಿ ಸರಿ ಬಿಟ್ಬಿಟ್ಲು. ಬಟ್ ಇಟ್ಸ್ ಓಕೆ, ಇನ್ನು ಮನೇಲಿ ಮಾಡಿರೋ ತಿಂಡಿನಾರ ತಿನ್ಸೋಣ, ಫೋರ್ಸ್ ಮಾಡಿ ತಿನ್ಸೋದು ಬೇಡ ಅಂತ ಹೇಳಿ ನಾನು 3 ಇಯರ್ಸ್ ತನಕನೂ ತಿನ್ಸೋಣ ಅಂತ ಅಂದ್ಕೊಂಡೆ. ಬಟ್ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ತಿಂದು 1.5 ಇಯರ್ ತನಕ ತಿಂದಳು. ಆಮೇಲೆ ನನ್ನ ಪಾಪು ತುಂಬ ಚೆನ್ನಾಗಿತ್ತು, ಅಂದರೆ ಚಬ್ಬಿ ಥರ ಕೆನ್ನೆ ಎಲ್ಲ ತುಂಬ ಚೆನ್ನಾಗಿದ್ಲು. ಅಂದರೆ ಫ್ರೆಂಡ್ಸ್, ಮೇಯ್ನಾಗಿ ನೀವು ರಾಗಿ ಸರಿನ ಹೋಮ್ ಮೇಡಲ್ಲೇ ಪ್ರಿಪೇರ್ ಮಾಡಿ ಅಲ್ಲಿಗೆ ಡ್ರೈ ಫ್ರೂಟ್ಸ್ ಕೆಲವೊಂದಿಷ್ಟು ಐಟಮ್ಸ್ ಇರುತ್ತೆ, ಅದನ್ನೆಲ್ಲ ಹಾಕಿ ಮನೇಲೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಚೆನ್ನಾಗಾಗ್ತಾರೆ. ಅಂದರೆ ಸ್ಟ್ರಾಂಗ್ ಆಗ್ತವೆ. ರಾಗಿ ಸರಿ ಎಷ್ಟು ತಿನ್ನಿಸ್ತೀವೋ ಅಷ್ಟು ಒಳ್ಳೆಯದು. ಏನು ಮಾಡೋಕ್ಕಾಗಲ್ಲ, 1.5 ಇಯರ್ ತನಕ ತಿಂದು ಇಟ್ಸ್ ಓಕೆ. ಆಮೇಲೆ ನಾನು ತಿಂಡಿ ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ಮಾಡಿದ್ದು ತಿಂಡಿ ಅಂದರೆ ಉಪ್ಪಿಟ್ಟು, ದೋಸೆ ಆ ಥರ ತಿನ್ನೋಕ್ಕೆ ಅಭ್ಯಾಸ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿನ್ನಿಸ್ತಾ ಸ್ಟಾರ್ಟ್ ಮಾಡಿದೆ. ಉಪ್ಪಿಟ್ಟು ಜಾಸ್ತಿ ತಿನ್ನಿಸಿದ್ದೀನಿ ಇವಳಿಗೆ, ಯಾಕಂದರೆ ಆವಾಗ ಆ ಟೈಮಲ್ಲಿ ಅಲ್ಲಿರಲ್ಲ ಅಲ್ವಾ. ಸಡನ್ನಾಗಿ ಅನ್ನ ಎಲ್ಲ ಜಾಸ್ತಿ ಡೈಲಿ ಏನು ಇದು ಮಾಡೋಕ್ಕಾಗಲ್ಲ ಅಂತ ಜಾಸ್ತಿ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೀನಿ ಇವಳಿಗೆ ನಾನು ರಾಗಿ ಸರಿ ಎಲ್ಲ ಬಿಟ್ಟ ಮೇಲೆ. ಸೊ ಹೇಳಿದ್ನಲ್ಲ, ರಾಗಿ ಸರಿ ತುಂಬ ಒಳ್ಳೆಯದು ಮಕ್ಕಳಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಮಾಡು. ಬಾಯ್.